ನನ್ನಂತ ಲಿಂಗಾಯತಿಗೆ ಹೇಳ್ರಿ, ನೀ ಯಾರು ಶಿಕ್ಷೆ ಅಂದ್ರೆ ಹಿರೇಮಠ ಅಪ್ಪವ್ರ ಶಿಕ್ಷೆ ಅಂತ ಹೇಳ್ತೀನಿ, ಇಲ್ಲಿ ಇಲ್ಕಲ್ ಮಠದ ಶಿಕ್ಷೆ ಅಂತ ಹೇಳ್ತೀನಿ, ಇಲ್ಲಿ ಗದಗಿನ ಮಠದ ಶಿಕ್ಷೆ ಅಂತ ಹೇಳ್ತೀನಿ, ಇಲ್ಲಿ ಚಿತ್ರದುರ್ಗ ಮಠದ ಶಿಕ್ಷೆ ಅಂತ ಹೇಳ್ತೀನಿ, ಇಲ್ಲಿ ತುಮಕೂರು ಮಠದ ಶಿಕ್ಷೆ ಅಂತ ಹೇಳ್ತೀನಿ. ಬಸವಣ್ಣನ ಶಿಕ್ಷೆ ಅಂತ ಯಾರು ಹೇಳ್ತೀನಿ. ಯಾಕೆ ಈ ಸ್ವಾಮಿಗಳಲ್ಲಿ ಹೇಳೇ ಇಲ್ಲ. ತಮ್ಮ ಶಿಕ್ಷೆ ಮಾಡ್ಕೊಂಡಾರ, ಬಸವಣ್ಣನ ಶಿಕ್ಷೆ ಇವರು ಮಾಡೇ ಇಲ್ಲ. ಬಸವಣ್ಣನ ಶಿಕ್ಷೆ ಮಾಡಿದ್ರೆ ಆಗ್ತಿದ್ದಿಲ್ಲ. ಮತ್ತೆ ಒಂದು ಅದಕ್ಕೆ ದೊಡ್ಡ ತಪ್ಪು ಮಠಾಧೀಶರು ಮಾಡಿದ್ದು ಏನು ಅಂದರೆ, ಬಸವಣ್ಣವ್ರು ಎಲ್ಲ ಜಾತಿಗೆ ಒಂದು ಸೇರಿಸಿ ನಾವೆಲ್ಲರೂ ಶರಣರು ಅಂಥೇಳಿ ಮಾಡಿದ್ರು. ಆದರೆ ಮಾಡಿದವರು ಆ ಜಾತಿ ಒಂದೊಂದು ಮಠ ಮಾಡ್ಲತ್ತರು. ನಾನು ಬ್ಯಾಡ ಅಂತ ಹೇಳೋದಿಲ್ಲ, ಆದರೆ ನಾನೇನು ಹೇಳ್ತೀನಿ, ಮಠಾಧೀಶರೇ ಬಸವ ತತ್ವ ಬರಬೇಕಾದ್ರೆ ಆಯಾ ಜಾತಿಗೆ ಒಬ್ಬನಿಗೆ ಸಣ್ಣ ನೀಡು ಓದಿಸ್ರಿ. ಈಗ ಹೆಂಗೆ ಮರಿ ಮಾಡಬೇಕಾದ್ರೆ 8ನೇ ಕ್ಲಾಸ್ ಹಿಡಿದ್ರೆ ಅವನಿಗೆ ಕಲಿಸಿ, ಅಲ್ಲಿ ತುಪ್ಪ ಕಳಿಸಿ, ಅವನಿಗೆ ಬಾದಾಮ್ ಕಳಿಸಿ ತಯಾರು ಮಾಡಿ ಮಠಕ್ಕೆ ಮರಿ ಮಾಡ್ತೀವಿ. ಆದರೆ ಅದೇ ರೀತಿ ಬೇರೆ ಬೇರೆ ಸಮಾಜ ಹುಡುಗರಾಗ ಟ್ಯಾಲೆಂಟ್ ಇದ್ದಾರೆ, ಇದಕ್ಕೆ ಶಾಣ್ಯರಿದ್ದಾರೆ, ಅವ್ರಿಗೆ ಕಲಿಸ್ರಿ, ಒಂದೊಂದು ಮಠಕ್ಕೆ ಕೊಡ್ರಿ. ಹಿರೇಮಠಕ್ಕೆ ಒಬ್ಬರು ಬರಲಿ, ಚಿತ್ರದುರ್ಗ ಮಠಕ್ಕೆ ಒಬ್ಬರು ಬರಲಿ, ಇಲ್ಕಲ್ ಮಠಕ್ಕೆ ಒಬ್ಬರು ಬರಲಿ. ಈ ರೀತಿಯಿಂದ ಆಗಲಿ. ಜಾತಿ ಒಟ್ಟು ಮಾಡಬೇಕಾದ್ರೆ ಬೇರೆ ಬೇರೆ ಜಾತಿ ಮಠ ಮಾಡಿದ್ರೆ ಆಗೋದಿಲ್ಲ, ಮತ್ತಿಷ್ಟು ಹೊರಟಾದ್ರು. ಈಗ ಒಂದು ಮಾತು ನಿಮ್ಗೆ ಹಿಂದೆ ಉದಾಹರಣೆ ಹೇಳ್ತೀನಿ. ಈಗ ಹಡಪದಪ್ಪಣ್ಣವ್ರು ಜಯಂತಿ ಮಾಡ್ತಾಯಿದ್ದೀವಿ, ಜಿಲ್ಲಾಧಿಕಾರಿಯವ್ರು ನೋಟಿಸ್ ಬಂತು. ಯಾರಿಗೆ ಬಂತು? ಹಡಪದವ್ರಿಗೆ. ಅಂದ್ರೆ ನೀವು ಈ ಜಾತಿಯವ್ರು ಇದ್ರಿ ಅಂತ ಹೇಳಕ್ಕೆ. ಯಾಕೆ ನಾವೆಲ್ಲ ಸತ್ತಿದ್ದೇವ? ನಮ್ಗೆ ಯಾಕೆ ಬಿಟ್ಟು ಬಂದಿಲ್ಲ? ಮರಾಠ ಜನರಿಗೆ ಯಾಕೆ ಹೋಗಿಲ್ಲ? ಮುಸ್ಲಿಂ ಜನರಿಗೆ ಯಾಕೆ ಹೋಗಿಲ್ಲ? ಹಡಪದಪ್ಪಣ್ಣ ಎಲ್ಲರದು. ಇವರು ರಾಜಕಾರಣಿಗಳು ಓಟಿನ ಆಸೆಗಾಗಿ ಜಯಂತಿ ಘೋಷಣೆ ಮಾಡಿದ್ರು. ಅಧಿಕಾರಿಗಳು ಕಾರ್ಯಕ್ರಮ ಮಾಡ್ದೇವೇನಿಲ್ಲ, ಮ್ಯಾಲ ರಿಪೋರ್ಟ್ ಕಳಿಸ್ಬೇಕು, ನಾಡ್ರಿ ಕನ್ನಡ ಸಂಸ್ಕೃತಿ ಹೇಳಿದ್ರು. ಒಂದು ಮೀಟಿಂಗ್ ಕರೀರಿ, ಅವ್ರು ಜೀವ ಹುಚ್ಚರು ಪಾಪ ಅವ್ರೇನು ಮಾಡ್ತಾರೆ, ಒಂದು ಮೀಟಿಂಗ್ ಕರೆದ್ರು. ಅತಿಥಿ ಯಾರು ಬರ್ತಾವೆ? ವಾಲಿ ಹೊಟ್ಟರೆ ಇಂಥ ಕಟ್ಟ ಹೊಂಟಾನ ಅಂತ ಮನುಷ್ಯನಾಗ ಅಂತಾರೆ. ಅಂದ್ರೂ ಮತ್ತೆ ಪುನಃ ಮಾಡಿ ಅಂತ ಹೇಳ್ತಾರೆ. ಈ ರೀತಿಯಿಂದಾಗಿ ಇವ್ರು ಜಾತಿ ಒಗ್ಗಟ್ಟು ಮಾಡ್ತಾರೆ. ಸ್ವಾಮಿಗಳು ಇದಕ್ಕೆ ಪ್ರಯತ್ನ ಮಾಡ್ಯಾರ. ನಾವು ಪುನಃ ಸ್ವಾಮಿಗಳು ಯಾಕಂತೀವಿ ಅಂದ್ರೆ ಅವ್ರು ಮುಖ್ಯ ನಮ್ಮ ತಲೆ ಮೇಲೆ ಸತ್ತರು ಕಾಲಿಡ್ತಾರೆ, ಹುಟ್ಟರು ಕಾಲಿಡ್ತಾರೆ. ಅದಕ್ಕೆ ಅವ್ರಿಗೆ ನಾನು ಅನ್ನಿಸ್ತಾ ಇದ್ದೀನಿ.